ನೀವು ನಿಲ್ಲಿಸ್ಲಾ ಮುಂದುವರಿಸ್ಲಾ ಅವ್ರು ಕೇಳಿದ ಪ್ರಶ್ನೆಗೆ ನಾನು ಏನಂತ ಉತ್ತರ ಕೊಡಲಿ ಆ ಟೈಮಲ್ಲಿ ಅಂತ ಗೊತ್ತಾಗಲಿಲ್ಲ. ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಸ್ನೇಹ ಜೊತೆ ಯೂಟ್ಯೂಬ್ ಚಾನಲ್. ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಈ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇನ್ನು ನಾವು ಊರಿಗೆ ಬಂದು ಆಲ್ರೆಡಿ 2 ಡೇಸ್ ಆಗಿತ್ತು. ಅವರಪ್ಪ 2 ಡೇಸ್ ಆದಮೇಲೆ ಬಂದರು. ಸೊ ಅದಕ್ಕೋಸ್ಕರ ಅವ್ನಿಗಂತೂ ಫುಲ್ ಖುಷಿ ಆಗೋಯ್ತು. ನೋಡಿದ ತಕ್ಷಣವೇ ಓಡೋಗಿ ಹಗ್ ಮಾಡಿಬಿಟ್ಟ. ಇನ್ನು ನಾವು ಬೆಳಗ್ಗೆಯಿಂದ ಸಂಜೆ ಗಂಟೆ 24 ಅವರ್ ನೋಡ್ಕೊಂಡ್ರು ಅವನಿಗೆ ಅವ್ರ ಅಪ್ಪ ಅಂದಮೇಲೆ ಸ್ವಲ್ಪ ಜಾಸ್ತಿ ಪ್ರೀತಿ. ಇನ್ನೂ ಬರೋದೇ ತಡ, ಅಲ್ಲಿ ಮೇಕೆಪಪ್ಪ ನೋಡೋಣ ನಡಿ ಅಂತ ಅವರಪ್ಪನ್ನು ಹೊಲ್ತ ಕರ್ಕೊಂಡ್ಬಂದ. ಅಲ್ಲಿ ಅವರಪ್ಪ ಸೊಪ್ಪು ಕಿತ್ಕೊಂಡು ಮೇಕೆಪಪ್ಪಂಗೆ ತಿನ್ಸು ಅಂತ ಅವ್ರ ಜೊತೆ ಸ್ವಲ್ಪ ಆಟ ಆಡ್ತಾಯಿದ್ರು. ಅವ್ನು ಕೊಡ್ತಾ ಇರೋದನ್ನ ತಿಂತಾನೆ ಇರಲಿಲ್ಲ, ಯಾಕೆಂದರೆ ಅವರಪ್ಪ ಕೈಯಲ್ಲಿ ಸ್ವಲ್ಪ ಜಾಸ್ತಿ ಗೊಂಚಲಿತ್ತು. ಅದು ಜಾಸ್ತಿನೇ ನೋಡ್ತಿತ್ತು, ಅಂದರೆ ಜಾಸ್ತಿ ಇರೋದನ್ನ ತಿನ್ನಕ್ಕೆ ನೋಡ್ತಾಯಿತ್ತು, ಒಂದೊಂದು ಕಡ್ಡಿನೇ ತಿನ್ನಕ್ಕೆ ನೋಡ್ತಾ ಇರಲಿಲ್ಲ. ಇನ್ನೊಂದೇನಪ್ಪ ಅಂದರೆ ನಾನು ಮೊದಲನೇದಾಗಿ ಏನಪ್ಪ ಹೇಳಬೇಕು ಅಂತಂದರೆ, ಅದೇ ಹೇಳಿದ್ನಲ್ಲ ನೆನ್ನೆ ಒಂದು ಕ್ವಶನ್ ಕೇಳಿದ್ರು ಯಾರೋ ಒಬ್ಬರು, ಅದಕ್ಕೆ ನಾನು ಉತ್ತರ ಕೊಡಲಿಲ್ಲ, ನಿಲ್ಲಿಸ್ಲಾ ಮುಂದುವರಿಸ್ಲಾ ಅಂತ. ಕ್ವಶನ್ ಏನು ಅಂತ ಇವಾಗ ಹೇಳ್ತೀನಿ. ಏನಂತ ಅಂದರೆ, ಅದೇ ನೀನು 100 ಡೇಸ್ ಚಾಲೆಂಜ್ ಮಾಡ್ಕೊಂಡಿದ್ಯಲ್ಲ, ನೀನು 100 ಡೇಸ್ ಚಾಲೆಂಜಲ್ಲಿ 1000 ಜನನ ಸಬ್ಸ್ಕ್ರೈಬರ್ಸ್ನ ಕಂಪ್ಲೀಟ್ ಮಾಡ್ತೀಯಾ, ನಿನ್ನ ಕೈಲಿ ಮಾಡೋಕ್ಕಾಗುತ್ತಾ ಅಂತ ಅಂದರು. ಸೊ ನಾನು ಅವಾಗ ಸಡನ್ನಾಗಿ ಅವ್ರ ಕ್ವಶನ್ ಸಿಂಪಲಾಗಿ ಕೇಳಿಬಿಟ್ರು, ಬಟ್ ನನಗೆ ಸಡನ್ನಾಗಿ ಉತ್ತರ ಕೊಡೋಕ್ಕಾಗಲಿಲ್ಲ, ಕೊಡಲೂ ಇಲ್ಲ. ನಾನು ಸುಮ್ಮನೆ ಆಗಿಬಿಟ್ಟೆ, ಏನು ಮಾತಾಡಲಿಲ್ಲ. ಯಾಕೆ ಅಂತ ಅಂದರೆ, ನಾಳೆ ಏನಾಗುತ್ತೆ ಅಂತ ಯಾರಿಗೂ ಗೊತ್ತಿಲ್ಲ, ನನಗೂ ಗೊತ್ತಿಲ್ಲ, ನಿಮಗೂ ಗೊತ್ತಿಲ್ಲ ನಾಳೆ ಏನಾಗುತ್ತೆ ಅಂತ. ಸೊ ಬೇಡ ಉತ್ತರ ಕೊಡೋದು ಅಂತ ಅಂದ್ಕೊಂಡು ಸುಮ್ಮನೆ ಅದಾದಮೇಲೆ ನನಗೂ ಒಂದೊಂದು ಸಲ ಹಂಗೆ ಅನ್ನಿಸ್ತಿತ್ತು. ಅಂದರೆ ಮಗು, ಮನೆ ಕೆಲಸ ಮತ್ತು ನನ್ನ ಕೆಲಸ, ಪಾಪು ಇದ್ದರೆ ಗೊತ್ತಿರುತ್ತೆ ಏನಿರುತ್ತೆ ಕೆಲಸಗಳು ಅಂತ ನಿಮಗೆಲ್ಲ. ಸೊ ಇಷ್ಟು ಕೆಲಸ ಮಧ್ಯದಲ್ಲಿ ನಾನು ಟೈಮ್ ಮಾಡಿಕೊಂಡು ವೀಡಿಯೋಸ್ ಮಾಡಿ, ಕ್ಲಿಪ್ಸ್ ತಗೊಂಡು ಎಡಿಟ್ ಮಾಡೋದೇ ಒಂದು ದೊಡ್ಡ ಕಷ್ಟ. ಸ್ಟಾರ್ಟಿಂಗಲ್ಲಿ ಈಸಿ ಅಂತ ಅಂದ್ಕೊಂಡಿದ್ದೆ, ಬಟ್ ಯೂಟ್ಯೂಬ್ ಮಾಡೋದು ಅಷ್ಟು ಈಸಿ ಅಲ್ಲ. ಆದರೂ ಪರವಾಗಿಲ್ಲ, ನಾನು ಮಾಡ್ತೀನಿ. ಸೊ ಎಡಿಟ್ ಮಾಡಿ ಅದನ್ನು ಪೋಸ್ಟ್ ಮಾಡಿ, ಅದಕ್ಕೆ ಅಂತ ಒಂದು ಟೈಮ್ ಕೊಟ್ಟು ಮಾಡಿದ್ರೂ ವ್ಯೂಸ್ ಬಂದಷ್ಟು ಸಬ್ಸ್ಕ್ರೈಬರ್ಸ್ ಬರ್ತಾ ಇಲ್ವಲ್ಲ ಅಂತ ಅನ್ನಿಸ್ತಿತ್ತು. ಮತ್ತು ಸಬ್ಸ್ಕ್ರೈಬರ್ಸು ಒಂದಿನ ಜಾಸ್ತಿ ಆಗೋರು, ಒಂದೊಂದು ದಿನ 4-5 ಜನ ಒಟ್ಟಿಗೆ ಅನ್ಸಬ್ಸ್ಕ್ರೈಬ್ ಮಾಡಿಬಿಡೋರು. ಮತ್ತು ವ್ಯೂಸು ಅಷ್ಟೇ, ಒಂದೊಂದು ದಿನ 100 ಮೇಲೆ ಬಂದಿದೆ ಒಂದೊಂದು ವೀಡಿಯೋಗೆ, ಬಟ್ ಒಂದೊಂದು ವೀಡಿಯೋಗೆ 30-40 ಅಷ್ಟೇ ಬಂದಿದೆ. ಒಂದೊಂದು ಸಲ ವ್ಯೂಸ್ ಬಂದಷ್ಟು ಸಬ್ಸ್ಕ್ರೈಬ್ ಆಗ್ತಾ ಇಲ್ವಲ್ಲ, ಇಷ್ಟು ಕಷ್ಟಪಟ್ಟು ಮಾಡಿದ್ರು ಅಂತಲೂ ಸಹ ಅನಿಸಿದೆ. ಇಷ್ಟೆಲ್ಲ ಇದ್ರ ನಡುವೆ ನಾನು ಹಂಗೆ ಅಂದ್ಕೊಂಡಿದ್ದೆ, ಸ್ಟಾಪ್ ಮಾಡಿಬಿಡೋಣ, ಬೇಡ ಯಾಕೆ ರಿಸ್ಕು, ಇಷ್ಟೊಂದು ಆಗ್ತಾ ಇಲ್ವಲ್ಲ ಅಂತ ಬಿಡೋಣ ಅಂತ ಅನ್ನಿಸ್ತಿತ್ತು. ಆದರೆ ಜೀವನದಲ್ಲಿ ಕಷ್ಟ ಬಂದಾಗಲೇ ನಾವು ಜೀವನ ಮಾಡೋದು ನಿಲ್ಲಿಸ್ತೀವ, ಇಲ್ಲ ಅಲ್ವಾ? ಇವತ್ತು ಬಂದಿದೆ ಕಷ್ಟ, ನಾಳೆ ಒಳ್ಳೆಯದಾಗುತ್ತೆ ಅಂತ ಅಂದ್ಕೊಂಡು ನಂಬಿಕೆಯಿಂದ ಮುಂದಿನ ದಿನನ ಆಕ್ಸೆಪ್ಟ್ ಮಾಡ್ಕೊತೀವಿ. ಸೊ ಅದೇ ಥರ ಈ ಚಾಲೆಂಜ್ನ ನಿಲ್ಲಿಸಿದ್ರೆ ಇದಕ್ಕೆ ಅರ್ಥನೇ ಇರಲ್ಲ. ಸೊ ಇನ್ನೂ 9 ಡೇಸ್ ಅಷ್ಟೇ ಆಗಿರೋದು, ಇನ್ನೂ ಜಾಸ್ತಿ ದಿನಗಳು ಇನ್ನೂ ಆಗಿಲ್ಲ. ಇನ್ನೂ ನನ್ನ ಹತ್ರ 91 ಡೇಸ್ ಇನ್ನೂ ನನ್ನ ಹತ್ರ ಟೈಮ್ ಇದೆ. ಸೊ ಪ್ರಯತ್ನ ಮಾಡೋಣ. ಉತ್ತರ ಮಾತಲ್ಲಿ ಕೊಡೋದು ಬೇಡ, ನನ್ನ 100 ಡೇಸ್ ನಾನು ತಲುಪ್ತೀನಲ್ಲ, ಲಾಸ್ಟ್ 100 ಡೇ ವ್ಲಾಗಲ್ಲಿ ನನ್ನ ಉತ್ತರ ಇರುತ್ತೆ ಅಂತ ಅಂದ್ಕೊಂಡು ಅಷ್ಟರವರೆಗೆ ಪ್ರಯತ್ನ ಮಾಡ್ತಾನೇ ಇರ್ತೀನಿ ಅಂತ ನನಗೆ ನಾನೇ ಸಮಾಧಾನ ಮಾಡಿಕೊಂಡು, ಬಿಡೋದು ಬೇಡ, ಕಂಟಿನ್ಯೂ ಮಾಡೋಣ ಅಂತ ಅಂದ್ಕೊಂಡೆ. ಇದು ನನಗೋಸ್ಕರ, ನನ್ನ ಖುಷಿಗೋಸ್ಕರ ನಾನು ಮಾಡ್ತಾ ಇರೋದು. ಪರವಾಗಿಲ್ಲ, ಇವತ್ತು ವ್ಯೂಸು ಸಬ್ಸ್ಕ್ರೈಬರ್ಸು ಕಮ್ಮಿ ಇರ್ಬೋದು, ಬಟ್ ನಾಳೆ ನನ್ನ ವೀಡಿಯೋ ಕೆಲವ್ರಿಗೆ ಇಷ್ಟ ಆಗಿ ನನ್ನ ಲಕ್ ಚೇಂಜ್ ಆಗಿ ಬದಲಾಗ್ಬೋದು, ಬದಲಾಗೇ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಸಹ ನಾನು. ಅದಕ್ಕೆ ನಿಮ್ಮೆಲ್ಲರ ಸಪೋರ್ಟ್ ತುಂಬ ಮುಖ್ಯ. ಪ್ಲೀಸ್ ಎಲ್ಲರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ ನೋಡಿ. ನಿಮ್ಮದೊಂದು ಸಬ್ಸ್ಕ್ರೈಬು, ಒಂದು ವ್ಯೂ ನನಗೆ ತುಂಬ ಮೋಟಿವೇಶನ್ ಸಿಗುತ್ತೆ. ಸೊ ತುಂಬ ಸಪೋರ್ಟ್ ನಿಮ್ಮಿಂದನೇ ನನಗೆ ಬೇಕಾಗಿರೋದು. ನೀವು ನನಗೆ ಸಪೋರ್ಟ್ ಮಾಡ್ತೀರಾ ಅಂತ ಅಂದ್ಕೊತ, ಹಂಗೆ ಇನ್ನು ನಾವು ಬಂದು 2-3 ಡೇಸ್ ಆಗಿತ್ತಲ್ಲ, ವಾಪಸ್ ಊರಿಗೆ ಹೊರಟ್ವಿ. ಸೊ ಊರಿಗೆ ಹೊರಟಾಗ ನಮ್ಮ ಅಣ್ಣ ಸಿಕ್ಕಿದ್ರು. ನಾನು ಮದುವೆಯಾಗಿ ಒಂದು 4 ವರ್ಷ ಆದಮೇಲೆ ನಮ್ಮ ಅಣ್ಣನ ನಾನು ಮೀಟ್ ಮಾಡಿದ್ದು. ಸೊ ಅದು ತುಂಬ ಖುಷಿ ಆಯಿತು. ನನ್ನ ಹತ್ರ ಒಂದೇ, ಇನ್ನೂ ನಾನು ಸೋತಿಲ್ಲ, ನಾನು ಪ್ರಯತ್ನ ಮಾಡ್ತಾನೇ ಇರ್ತೀನಿ. ಸೊ ನಾನು ಯಾವಾಗ ಪ್ರಯತ್ನ ಬಿಡ್ತೀನೋ ಆವಾಗ ನಾನು ಸೋತೆ ಅಂತ ಅಂದ್ಕೊಂಡಿದ್ದೀನಿ. ಇನ್ನು ಮಲ್ಲೇಶ್ವರಂ ರೀಚ್ ಆದ್ವಿ. ಮಲ್ಲೇಶ್ವರಮಿಂದ ಬಸ್ ಹೊರಡೋಕ್ಕೆ 1/4 ಅವರ್ 1 ಅವರ್ ಆಯಿತು. ಅಷ್ಟು ರಶ್ ಆಗಿತ್ತು, ನೋಡೋಕ್ಕೂ 2 ಕಣ್ಣು ಸಾಲದು, ಬಟ್ ಕಾಲಿಡೋಕ್ಕೂ ಜಾಗ ಇರಲಿಲ್ಲ. ಅಷ್ಟು ವೆಹಿಕಲ್ಸು, ಅಷ್ಟು ಜನ, ಅಷ್ಟು ರಶ್ಶು. ತುಂಬ ಚೆನ್ನಾಗಿ ಕಾಣಿಸ್ತಿತ್ತು ಮಲ್ಲೇಶ್ವರಂ. ನಿನ್ನೆ ಬಸ್ಸಿಂದನೇ ನೋಡೋಕ್ಕೆ ಬದಲು ಇಳಿದ್ಬಿಟ್ಟು ಹತ್ರದಿಂದ ನೋಡೋಣ ಅಂತ ಅನ್ನಿಸ್ತಿತ್ತು. ಸೊ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ನಾಳೆ ಸಿಗ್ತೀನಿ. ಹಬ್ಬದ
ವ್ಲಾಗ್ ಜೊತೆಗೆ. ಐ ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅನಿಸುತ್ತೆ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಸ್ನೇಹ ಜೊತೆ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆನಪಿರಲಿ, ಇದು ಸ್ನೇಹ ಜೊತೆ ರಿಯಲ್ ಲೈಫ್. ಸಿಗುವ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ನಿಮ್ಮ ಸಪೋರ್ಟ್ ಹೀಗೆ ಇರಲಿ, ಇನ್ನೂ ಜಾಸ್ತಿ ಇರಲಿ. ಮತ್ತು ಏನಂದರೆ ಈ ಟೆಂಪಲ್ ನಿಮಗೆ ನೆನಪಿದ್ರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಟೇಕ್ ಕೇರ್, ಬೈ.